ನಮಸ್ತೆ ಕರ್ನಾಟಕ. ವೆಲ್ಕಮ್ ಬ್ಯಾಕ್ ಟು ನಮ್ಮೂರನ್ ಆಫ್ ಯೂಟ್ಯೂಬ್ ಚಾನಲ್. ಇದು ನಿಮ್ಮ ಯೂಟ್ಯೂಬ್ ಚಾನಲ್ ಕನ್ನಡದಲ್ಲಿ. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದಾಗೆ VL ಕಂಪನಿಲಿ ಪ್ರಾಜೆಕ್ಟ್ ಇಂಜಿನಿಯರ್ ಒನ್ ಪೋಸ್ಟ್ಗೆ 21 ವೇಕೆನ್ಸೀಸ್ ಇತ್ತು. ಅದನ್ನ ಹೇಗೆ ಅಪ್ಲೈ ಮಾಡೋದು, ಏನ್ ಎಲಿಜಿಬಿಲಿಟಿ ಕ್ರೈಟೀರಿಯಾ, ಕ್ವಾಲಿಫಿಕೇಶನ್ ಏನು, ಮತ್ತೆ ಲಾಸ್ಟ್ ಡೇಟ್ ಯಾವಾಗ ಅಂತ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಎಕ್ಸಾಮ್ ಪ್ರಿಪರೇಷನ್ ಸಿಲೆಬಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ನೀವು ಇಲ್ಲಿ ನೋಡ್ಬೋದು, ಎಲೆಕ್ಟ್ರಾನಿಕ್ಸ್ ಅವ್ರಿಗೆ 13 ಪೋಸ್ಟ್ ಇದೆ, ಕಂಪ್ಯೂಟರ್ ಸೈನ್ಸ್ ಅವ್ರಿಗೆ 4 ಪೋಸ್ಟ್ ಇದೆ, ಎಲೆಕ್ಟ್ರಿಕಲ್ ಅವ್ರಿಗೆ 4 ಪೋಸ್ಟ್ ಇದೆ. ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಮೆಥಡ್ ಆಫ್ ಸೆಲೆಕ್ಷನ್ ಬಗ್ಗೆ ತಿಳಿಸ್ಕೊಡೋದಾದ್ರೆ, ಫಸ್ಟ್ ರಿಟನ್ ಟೆಸ್ಟ್ ಇರುತ್ತೆ. ರಿಟನ್ ಟೆಸ್ಟ್ ಇಂದ ಶಾರ್ಟ್ ಲಿಸ್ಟ್ ಮಾಡ್ಬಿಟ್ಟು ಅವರು ಇಂಟರ್ವ್ಯೂ ಕಾಲ್ ಮಾಡ್ತಾರೆ ಕ್ಯಾಂಡಿಡೇಟ್ಸ್ಗೆ. ಇಂಟರ್ವ್ಯೂ ಕಾಲ್ ಅಂತ ಬಂದ್ರೆ 1:5 ಬೇಸ್ಡ್ ಪರ್ಫಾರ್ಮೆನ್ಸ್ ಅಂಡ್ ರಿಟನ್ ಟೆಸ್ಟ್ ಶಾಲ್ ಬಿ ಕಾಲ್ ಫಾರ್ ದ ಇಂಟರ್ವ್ಯೂ ಅಂತ ಹೇಳಿದ್ದಾರೆ. 21 ಪೋಸ್ಟ್ಗೆ 105 ಕ್ಯಾಂಡಿಡೇಟ್ಸ್ ಅವ್ರು ಇಂಟರ್ವ್ಯೂ ಕಾಲ್ ಮಾಡ್ತಾರೆ. ಅದರಲ್ಲಿ ಯಾರ್ದು ಸ್ಕೋರ್ ಚೆನ್ನಾಗಿರುತ್ತೆ ಅವ್ರಿಗೆ ಫೈನಲ್ ಸೆಲೆಕ್ಷನ್ ಆಗುತ್ತೆ. ಫೈನಲ್ ರಿಸಲ್ಟ್ ನ ಅವರು ಮೇಲ್ ಮಾಡ್ತಾರೆ, ಮತ್ತೆ ಅವ್ರ ಅಫಿಷಿಯಲ್ VL ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಕೂಡ ಅವರು ಬಿಡ್ತಾರೆ. ಇವಾಗ ರಿಟನ್ ಟೆಸ್ಟ್ ಇದೆ ಮತ್ತೆ ಇಂಟರ್ವ್ಯೂ ಇದೆ ಅಂತ ಗೊತ್ತಾಯ್ತು. ಮಾರ್ಕ್ಸ್ ಬ್ರೇಕ್ ಡೌನ್ ಬಗ್ಗೆ ನೋಡೋದಾದ್ರೆ, ಫಸ್ಟ್ ರಿಟನ್ ಟೆಸ್ಟ್ ಇರುತ್ತೆ. ರಿಟನ್ ಟೆಸ್ಟ್ಗೆ 85% ಮಾರ್ಕ್ಸ್ ಇರುತ್ತೆ. ಇಂಟರ್ವ್ಯೂಗೆ 15% ಮಾರ್ಕ್ಸ್ ಇರುತ್ತೆ. ರಿಟನ್ ಟೆಸ್ಟ್ ಅಲ್ಲಿ ಏನಿರುತ್ತೆ ಅಂತಂದ್ರೆ, ಫಸ್ಟ್ ಜನರಲ್ ಆಪ್ಟಿಟ್ಯೂಡ್ ಕ್ವೆಶನ್ಸ್ ಇರುತ್ತೆ. ಇದು ಎಲ್ಲಾ ಬ್ರಾಂಚ್ಗೂ ಸಿಮಿಲರ್ ಆಗಿರುತ್ತೆ. 15% ಮಾರ್ಕ್ಸ್ ಇರುತ್ತೆ. ನೀವು ಕೋರ್ ಸಬ್ಜೆಕ್ಟ್ ಬಗ್ಗೆ ಮಾತಾಡೋದಾದ್ರೆ, ಎಲೆಕ್ಟ್ರಿಕಲ್ ಅವ್ರಿಗೆ ಅವ್ರ ಕೋರ್ ಕಾನ್ಸೆಪ್ಟ್ಸ್, ಮತ್ತೆ ಕಂಪ್ಯೂಟರ್ ಸೈನ್ಸ್ ಅವ್ರಿಗೆ ಅವ್ರ ಕೋರ್ ಕಾನ್ಸೆಪ್ಟ್ಸ್, ಎಲೆಕ್ಟ್ರಾನಿಕ್ಸ್ ಅವ್ರಿಗೆ ಅವ್ರ ಕೋರ್ ಕಾನ್ಸೆಪ್ಟ್ಸ್, ಅದ್ರ ಬಗ್ಗೆ 70% ಮಾರ್ಕ್ಸ್ ಇರುತ್ತೆ ಅವ್ರಿಗೆ. ಇನ್ ಇಂಟರ್ವ್ಯೂ ಅಂತ ಮಾತಾಡೋದಾದ್ರೆ, ಅದರಲ್ಲಿ ಸೆಲ್ಫ್ ಇಂಟ್ರೊಡಕ್ಷನ್ ಮತ್ತೆ ಅವ್ರ ಟೆಕ್ನಿಕಲ್ ಟಾಪಿಕ್ಸ್ ಬಗ್ಗೆ ಕ್ವಶನ್ಸ್ ಇರುತ್ತೆ. ಅದು 15% ಮಾರ್ಕ್ಸ್ಗೆ ಅವರು ಕನ್ವರ್ಟ್ ಮಾಡ್ಕೊಂತಾರೆ. ಟೋಟಲ್ 85% ಪ್ಲಸ್ 15% ಅಂತ 100% ಮಾರ್ಕ್ಸ್ಗೆ ಅವ್ರು ಕನ್ವರ್ಟ್ ಮಾಡ್ಕೊತಾರೆ. ಅದರಲ್ಲಿ ಹೈಯೆಸ್ಟ್ ಸ್ಕೋರ್ ಯಾವ್ದಿರುತ್ತೆ ಆ ತರ ಕ್ಯಾಂಡಿಡೇಟ್ಸ್ಗೆ ಅವರು ಫೈನಲ್ ಸೆಲೆಕ್ಷನ್ ಮಾಡ್ಕೊಂತಾರೆ. ನಾವು ಸಿಲೆಬಸ್ ಬಗ್ಗೆ ಮಾತಾಡೋದಾದ್ರೆ, ಫಸ್ಟ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ನೋಡೋಣ. ಕಂಪ್ಯೂಟರ್ ನೆಟ್ವರ್ಕ್ಸ್, ಆಪರೇಟಿಂಗ್ ಸಿಸ್ಟಮ್ಸ್, ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಡೇಟಾ ಸ್ಟ್ರಕ್ಚರ್ ಅಂಡ್ ಆಲ್ಗಾರಿದಮ್ಸ್, ಸಾಫ್ಟ್ವೇರ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಆರ್ಗನೈಸೇಷನ್ ಅಂಡ್ ಆರ್ಕಿಟೆಕ್ಚರ್, ಡಿಜಿಟಲ್ ಲಾಜಿಕ್, ವೆಬ್ ಟೆಕ್ನಾಲಜಿ, ಓಪ್ಸ್ ಕಾನ್ಸೆಪ್ಟ್ ಮತ್ತು ಸೈಬರ್ ಸೆಕ್ಯೂರಿಟಿ ಆ್ಯಂಡ್ ಕ್ರಿಪ್ಟೋಗ್ರಫಿ ಬೇಸಿಸ್. ಇವೆಲ್ಲ ಕೋರ್ ಕಾನ್ಸೆಪ್ಟ್ಸ್ ಆಗಿರುತ್ತೆ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸ್ಗೆ. ಇವಾಗ ನೆಟ್ವರ್ಕಿಂಗ್ ಬಗ್ಗೆ, ಲಾಜಿಕಲ್ ಗೇಟ್ಸ್ ಬಗ್ಗೆ, OS ಬಗ್ಗೆ, DBMS ಕ್ವೈರೀಸ್ ಬಗ್ಗೆ, ಡೇಟಾ ಸ್ಟ್ರಕ್ಚರ್ ಅಂತ ಅಂದರೆ ಅದರಲ್ಲಿ ಕೋಡಿಂಗ್ ಬಗ್ಗೆ ಸ್ವಲ್ಪ, ಸಾಫ್ಟ್ವೇರ್ ಇಂಜಿನಿಯರಿಂಗ್ ಬಗ್ಗೆ, ವೆಬ್ ಟೆಕ್ನಾಲಜಿ ಬಗ್ಗೆ, ಓಪ್ಸ್ ಕಾನ್ಸೆಪ್ಟ್ಸ್ ಬಗ್ಗೆ. ಈ ಥರ ಕೋರ್ ಕಾನ್ಸೆಪ್ಟ್ಸ್ ಮೇಲೆ MCQ ಕ್ವೆಶನ್ಸ್ ಇರುತ್ತೆ ರಿಟನ್ ಟೆಸ್ಟಲ್ಲಿ ನಿಮಗೆ. ನೀವು ಇಷ್ಟು ಟಾಪಿಕ್ಸ್ನ ಕವರ್ ಮಾಡಿಕೊಂಡ್ರೆ ನಿಮಗೆ ಅಲ್ಲಿ ರಿಟನ್ ಟೆಸ್ಟಲ್ಲಿ ಪಾಸ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸಿಗೆ ನೋಡೋದಾದರೆ, ಎಲೆಕ್ಟ್ರಾನಿಕ್ ಡಿವೈಸ್ ಆ್ಯಂಡ್ ಸರ್ಕ್ಯೂಟ್ಸ್, ಡಿಜಿಟಲ್ ಎಲೆಕ್ಟ್ರಾನಿಕ್ಸ್, ಅನಲಾಗ್ ಸರ್ಕ್ಯೂಟ್ಸ್, ಕಂಟ್ರೋಲ್ ಸಿಸ್ಟಮ್ಸ್, ಸಿಗ್ನಲ್ಸ್ ಆ್ಯಂಡ್ ಸಿಸ್ಟಮ್ಸ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿ, ಮೈಕ್ರೋ ಪ್ರಾಸೆಸರ್ಸ್ ಆ್ಯಂಡ್ ಮೈಕ್ರೋ ಕಂಟ್ರೋಲರ್ಸ್, ಕಮ್ಯುನಿಕೇಷನ್ ಸಿಸ್ಟಮ್ ಆ್ಯಂಡ್ ನೆಟ್ವರ್ಕ್ ಥಿಯರಿ. ಇದು ಕೋರ್ ಕಾನ್ಸೆಪ್ಟ್ಸ್ ಬರೋದು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಕಾನ್ಸೆಪ್ಟ್ಸ್ ಅಂಡರಲ್ಲಿ. ಈ ಕೋರ್ ಕಾನ್ಸೆಪ್ಟ್ಸ್ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಿದ್ರೆ ಇದ್ರ ಮೇಲೆ MCQs ಬರುತ್ತೆ. ನೀವು ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ EC ಸ್ಟೂಡೆಂಟ್ಸ್ಗೆ. ನೆಕ್ಸ್ಟ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ನೋಡೋದಾದರೆ, ಎಲೆಕ್ಟ್ರಿಕಲ್ ಮಷೀನ್ಸ್, ಪವರ್ ಸಿಸ್ಟಮ್ಸ್, ಕಂಟ್ರೋಲ್ ಸಿಸ್ಟಮ್ಸ್, ಪವರ್ ಎಲೆಕ್ಟ್ರಾನಿಕ್ಸ್, ನೆಟ್ವರ್ಕ್ ಥಿಯರಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ಸ್, ಮೆಷರ್ಮೆಂಟ್ಸ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್, ಅನಲಾಗ್ ಆ್ಯಂಡ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್. ಈ ಥರ ಕೋರ್ ಕಾನ್ಸೆಪ್ಟ್ಸ್ ಇರುತ್ತೆ. ಮತ್ತು ಮೈಕ್ರೋ ಪ್ರಾಸೆಸರ್ ಆ್ಯಂಡ್ ಮೈಕ್ರೋ ಕಂಟ್ರೋಲರ್ಸ್. ಈ ಕೋರ್ ಕಾನ್ಸೆಪ್ಟ್ಸ್ನ ನೀವು ನೀಟಾಗಿ ನೋಡಿಕೊಂಡ್ರೆ ನೀವು EC EE ಅವರು ರಿಟನ್ ಟೆಸ್ಟ್ ಎಕ್ಸಾಮ್ನ ಕ್ಲಿಯರ್ ಮಾಡ್ಕೋಬೋದು ಚೆನ್ನಾಗಿ. ಎಲ್ಲ ಈ ಥರ ಕೋರ್ ಕಾನ್ಸೆಪ್ಟ್ಸ್ನ ನೋಡ್ಕೊಳ್ಳಿ, ನೀಟಾಗಿ ಅದ್ರ ಬಗ್ಗೆ ತಿಳ್ಕೊಳ್ಳಿ. ಅದರಿಂದ ನಿಮಗೆ MCQsನ ಕ್ಲಿಯರ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಇದು ಬಂದು ಕೋರ್ ಕಾನ್ಸೆಪ್ಟ್ಸ್ ಆಯಿತು. ಇನ್ನು ಜನರಲ್ ಆಪ್ಟಿಟ್ಯೂಡ್ ಬಗ್ಗೆ ನೋಡೋದಾದರೆ, ಜನರಲ್ ಆಪ್ಟಿಟ್ಯೂಡ್ ಬಂದು ಎಲ್ಲ ಬ್ರಾಂಚಸ್ಗೂ ಕಾಮನ್ ಆಗಿರುತ್ತೆ. ಅದರಲ್ಲಿ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಕ್ವೆಶನ್ಸ್ ಇರುತ್ತೆ, ಲಾಜಿಕಲ್ ರೀಸನಿಂಗ್ ಕ್ವೆಶನ್ಸ್ ಇರುತ್ತೆ,
ಇಂಗ್ಲೀಷ್ ಕಾಂಪ್ರಿಹೆನ್ಷನ್ ಬಗ್ಗೆ ಕ್ವೆಶನ್ಸ್ ಇರುತ್ತೆ, ಜನರಲ್ ಅವೇರ್ನೆಸ್ ಬಗ್ಗೆ ಬೇಸಿಕ್ ಲೆವೆಲ್ ಕ್ವೆಶನ್ಸ್ ಇರುತ್ತೆ. ಸೊ ಈ ಥರ ಕ್ವೆಶನ್ಸ್ ಎಲ್ಲ ಬ್ರಾಂಚಸ್ಗೂ ಕಾಮನ್ ಆಗಿರುತ್ತೆ. ಇದ್ರ ಬಗ್ಗೆ ನೀವು ನೋಡ್ಕೋಬೋದು. ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಎಷ್ಟೊಂದು ಸ್ಯಾಂಪಲ್ಸ್ ಸಿಗುತ್ತೆ ನಿಮಗೆ. ಸೊ ಪ್ರಾಕ್ಟೀಸ್ ಮಾಡಿದ್ರೆ ಆರಾಮಾಗಿ ಜನರಲ್ ಆಪ್ಟಿಟ್ಯೂಡ್ ಕ್ವೆಶನ್ಸ್ನ ನೀವು ಕ್ಲಿಯರ್ ಮಾಡ್ಕೋಬೋದು. ಸೊ ಇದಿಷ್ಟು ನಿಮಗೆ ಸಿಲೆಬಸ್ ಬಗ್ಗೆ ಆಯಿತು. CSE ಸ್ಟೂಡೆಂಟ್ಸ್ಗೆ, EC ಸ್ಟೂಡೆಂಟ್ಸ್ಗೆ ಮತ್ತು EE ಸ್ಟೂಡೆಂಟ್ಸ್ಗೆ ಯಾವ್ಯಾವುದು ಕೋರ್ಸ್ ಕಾನ್ಸೆಪ್ಟ್ಸ್ ಅಂತ ಗೊತ್ತಾಯ್ತಲ್ವಾ. ಸೊ ಇನ್ನೂ ಹೆಚ್ಚಿನ ರೆಫರೆನ್ಸ್ಗೋಸ್ಕರ ನಾನು ನಮ್ಮೂರ ನೌಕರಿ ಟೆಲಿಗ್ರಾಮ್ ಚಾನಲಲ್ಲಿ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ನ ಅಪ್ಲೋಡ್ ಮಾಡ್ತೀನಿ. ಸೊ ನೀವು ಆ PDF ಅಲ್ಲಿ ಕ್ವೆಶನ್ ವಿತ್ ಆನ್ಸರ್ಸ್ನ ನೋಡ್ಕೋಬೋದು. ಎಷ್ಟೊಂದು MCQs ಇರುತ್ತೆ, ಅದು ನೀವು ರೆಫರೆನ್ಸಿಗೆ ಇಟ್ಕೊಳ್ಳಿ. ಸೊ ಟೆಲಿಗ್ರಾಮ್ ಚಾನಲ್ ಲಿಂಕ್ನ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಇದೇ ಥರ ಮೋರ್ ಇನ್ಫಾರ್ಮೇಷನ್ಗೋಸ್ಕರ ನಮ್ಮೂರ ನೌಕರಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.